ಭಾರತದಲ್ಲಿ ದಿನವೊಂದಕ್ಕೆ ಬರೋಬ್ಬರಿ 87 ರೇಪ್ ಕೇಸುಗಳು ದಾಖಲಾಗುತ್ತದೆ. ಈ ಸಂಖ್ಯೆ ಕೇವಲ ಐಪಿಸಿ ಸೆಕ್ಷನ್ 376 ಅಡಿಯಲ್ಲಿ ದಾಖಲಾಗಿದ್ದು ಮಾತ್ರ. ಅದೆಷ್ಟೋ ಘಟನೆಗಳು ಕಂಪ್ಲೇಂಟ್ ಕೊಡದೆ ಮರ್ಯಾದೆಗೆ ಅಂಜಿ ಅಥವಾ ಜೀವಕ್ಕೆ ಭಯಬಿದ್ದು ಮುಚ್ಚಿ ಹೋಗುತ್ತದೆ. ಇವೆಲ್ಲದಕ್ಕೂ ಮೂಲ ಕಾರಣ ಏನು ಗೊತ್ತಾ? ನಮ್ಮ ವೀಕ್ಷಕರೇ, ಹಸಪ ಟೈಮ್ಸ್ಗೆ ಸ್ವಾಗತ. ತೆಲಂಗಾಣ ರಾಜ್ಯದ ಸಿರಿಸಿಲ್ಲ ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಿಕೆಯ ಮೇಲೆ ದುರುಳರ ತಂಡವೊಂದು ಅತ್ಯಾಚಾರ ಮಾಡಿ ಅದನ್ನು ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಆಗಾಗ್ಗೆ ಬೆದರಿಸುತ್ತಿದ್ದ ಕಾರಣದಿಂದಾಗಿ ಯುವತಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ತಾನು ಹೆತ್ತು ಹೊತ್ತ ಮಗಳಿಗೆ ಉಂಟಾದ ದಾರುಣ ಪರಿಸ್ಥಿತಿಯಿಂದ ನೊಂದ ತಂದೆ ಆಕೆ ನೇಣು ಹಾಕಿಕೊಂಡ ಅದೇ ಜಾಗದಲ್ಲಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಿರಿಸಿಲ್ಲ ಜಿಲ್ಲೆಯಾದ್ಯಂತ ಉದ್ವಿಗ್ನ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಈ ಘಟನೆಯ ಬಗ್ಗೆ ವಿವರವಾಗಿ ತಿಳಿಯುವ ಮುನ್ನ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ. ನಮ್ಮೆಲ್ಲಾ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತದೆ. ವೀಕ್ಷಕರೇ, ಅದು ತೆಲಂಗಾಣ ರಾಜ್ಯದ ಸಿರಿಸಿಲ್ಲ ಜಿಲ್ಲೆಯ ಗಾಲಿಪಲ್ಲಿ ಗ್ರಾಮ. ತನ್ನ ಹೆತ್ತವರ ಜೊತೆ ಬದುಕುತ್ತಿದ್ದ ಅಪ್ರಾಪ್ತ ಬಾಲಕಿಗೆ 2 ವರ್ಷಗಳಿಂದ ಅದೇ ಗ್ರಾಮದ 3 ಜನ ದುರುಳರು ಕಿರುಕುಳವನ್ನು ನೀಡುತ್ತಿದ್ದರು. ಒಂದು ದಿನ ಏಕಾಏಕಿ ಮನೆಗೆ ನುಗ್ಗಿದ ಈ ಕಿರಾತಕರ ತಂಡ ಚಾಕು ತೋರಿಸಿ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಮಾಡಿ ಅದರ ವಿಡಿಯೋವನ್ನು ಚಿತ್ರೀಕರಿಸಿಕೊಂಡಿದ್ದರು. ಈ ದಾರುಣ ಕೃತ್ಯದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಡುವುದಾಗಿ ಬೆದರಿಕೆ ಹಾಕುತ್ತಾ ಆಕೆಗೆ ನಿರಂತರವಾದ ಕಿರುಕುಳವನ್ನು ನೀಡುತ್ತಾರೆ. ಒಂದು ಕಡೆಯಿಂದ ದುರುಳರಿಂದ ಅತ್ಯಾಚಾರ, ಇನ್ನೊಂದು ಕಡೆಯಿಂದ ಆ ವಿಡಿಯೋ ವೈರಲ್ ಆಗುವ ಭಯ ಆಕೆಯನ್ನು ಮಾನಸಿಕವಾಗಿ ಕುಗ್ಗುವಂತೆ ಮಾಡಿತ್ತು. ಇದರಿಂದ ತುಂಬಾನೇ ನೊಂದುಕೊಂಡಿದ್ದ ಅಪ್ರಾಪ್ತ ಬಾಲಕಿ ತನ್ನ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಮೊದಲು ಆಕೆಯ ಮನೆಯವರು ಅನಾರೋಗ್ಯದಿಂದ ತಮ್ಮ ಮಗಳ ಸಾವು ಸಂಭವಿಸಿದೆ ಎಂದು ಅಂದುಕೊಂಡಿದ್ದರು. ನಂತರ ಆಕೆ ಬರೆದಿಟ್ಟ ಡೆತ್ ನೋಟಿನಿಂದ ಪ್ರಕರಣ ಬೆಳಕಿಗೆ ಬಂದಿದೆ. ಮಾತ್ರವಲ್ಲದೆ ಆ 3 ಜನರ ಹೆಸರನ್ನು ಬರೆದಿಟ್ಟಿದ್ದ ಮಗಳ ಮರಣದ ಜೊತೆಗೆ ಆಕೆಯ ಮೇಲಿನ ಅತ್ಯಾಚಾರದ ವಿಡಿಯೋವನ್ನು ನೋಡಿ ಹೆತ್ತವರು ಜರ್ಜರಿತಗೊಂಡಿದ್ದರು. ಇದೇ ವ್ಯಥೆಯಲ್ಲಿದ್ದ ಹುಡುಗಿಯ ತಂದೆ ಆಕೆ ನೇಣು ಹಾಕಿಕೊಂಡ ಅದೇ ಜಾಗದಲ್ಲಿ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾರೆ. ಇದರಿಂದ ಕುಟುಂಬಿಕರು ಮತ್ತು ಗ್ರಾಮಸ್ಥರು ಆಕ್ರೋಶಗೊಂಡು ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ವಿಧಿಸುವಂತೆ ಆಗ್ರಹಿಸಿದ್ದಾರೆ. ಈ ಬೆಳವಣಿಗೆಯಿಂದ ಗಾಳಿಪಲ್ಲಿ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನು ನಿಯೋಜಿಸಲಾಗಿದ್ದು ಆರೋಪಿಗಳ ಪತ್ತೆಗೆ ಬಲೆಯನ್ನು ಬೀಸಲಾಗಿದೆ. ವೀಕ್ಷಕರೇ, ಇನ್ನು ಆ ಬಾಲಕಿ ಅಪ್ರಾಪ್ತೆಯಾಗಿರುವುದರಿಂದ ಪೋಕ್ಸೋ ಕಾಯ್ದೆ ಅಡಿ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಅಥವಾ ಕನಿಷ್ಠ 20 ವರ್ಷಗಳ ಕಠಿಣ ಕಾರಾಗೃಹ ಆಗುವ ಸಾಧ್ಯತೆ ಇದೆ. ಕೆಲವೊಂದು ಪ್ರಕರಣಗಳಲ್ಲಿ ಅತ್ಯಾಚಾರದಿಂದ ಮಗು ಸಾವನ್ನಪ್ಪಿದರೆ ಅಥವಾ ತೀವ್ರವಾಗಿ ಗಾಯಗೊಂಡಿದ್ದರೆ ಆರೋಪಿಗಳಿಗೆ ಮರಣ ದಂಡನೆ ಶಿಕ್ಷೆ ಕೂಡ ಆಗಬಹುದು ಎಂದು ನಾನು ಗೌರಿ ವರದಿ ಮಾಡಿದೆ. ವೀಕ್ಷಕರೇ, ಇನ್ನು NCBR 2023 ಮಾಹಿತಿಯ ಪ್ರಕಾರ ಭಾರತದಲ್ಲಿ ದಿನವೊಂದಕ್ಕೆ ಬರೋಬ್ಬರಿ 87 ರೇಪ್ ಕೇಸುಗಳು ದಾಖಲಾಗುತ್ತದೆ. ಈ ಸಂಖ್ಯೆ ಕೇವಲ ಐಪಿಸಿ ಸೆಕ್ಷನ್ 376 ಅಡಿಯಲ್ಲಿ ದಾಖಲಾಗಿದ್ದು ಮಾತ್ರ. ಅದೆಷ್ಟೋ ಘಟನೆಗಳು ಕಂಪ್ಲೇಂಟ್ ಕೊಡದೆ ಮರ್ಯಾದೆಗೆ ಅಂಜಿ ಅಥವಾ ಜೀವಕ್ಕೆ ಭಯಬಿದ್ದು ಮುಚ್ಚಿ ಹೋಗುತ್ತದೆ. ಇವೆಲ್ಲದಕ್ಕೂ ಮೂಲ ಕಾರಣ ಏನು ಗೊತ್ತಾ? ನಮ್ಮ ಆಮೆಗತಿಯ ಕಾನೂನು ಪ್ರಕ್ರಿಯೆಗಳು. ಯಾರಾದರೂ ಬಲಿಷ್ಠ ರಾಜಕಾರಣಿಗಳ ಕೇಸು ರಾತ್ರೋರಾತ್ರಿ ವಿಚಾರಣೆಗೆ ಬರುತ್ತದೆ. ಆದರೆ ಅತ್ಯಾಚಾರಿಗಳದ್ದು ತಿಂಗಳುಗಟ್ಟಲೆ ಕಾದು ನಂತರ ಜೈಲು ಶಿಕ್ಷೆ. ಅಲ್ಲಿ ಟೈಮ್ ಟು ಟೈಮ್ ಊಟ, ಆಟ ಎಲ್ಲವೂ ದೊರಕುತ್ತದೆ. ಹೊರಗೆ ಬಂದು ಡಾನ್ಗಳ ರೀತಿಯಲ್ಲಿ ಮರೆಯುತ್ತಾರೆ. ಇನ್ನು ಅತ್ಯಾಚಾರಿಗಳ ಪರವಾಗಿ ವಾದ ಮಾಡಲು ನಮ್ಮಲ್ಲಿ ಅದೆಷ್ಟು ಕ್ರಿಮಿನಲ್ ಲಾಯರ್ಗಳು ಇರುವಾಗ ಇಂತಹ ಪ್ರಕರಣಗಳು ಕಡಿಮೆ ಆಗಲ್ಲ. ಇದಕ್ಕೆ ಒಂದೇ ಒಂದು ದಾರಿ, ಅತ್ಯಾಚಾರಿಗಳಿಗೆ ಮರಣ ದಂಡನೆ ಅಥವಾ ಅವರ ಪುರುಷತ್ವ ಹರಣ ಮಾಡುವ ಕಾನೂನು ಜಾರಿಗೆ ಬರುವುದು. ಇಲ್ಲದಿದ್ದರೆ ಇವತ್ತು ಅವಳು, ನಾಳೆ ಇನ್ಯಾರೋ, ಒಂದು ದಿನ ನಿಮ್ಮ ಮನೆ ಮಕ್ಕಳು ಕೂಡ ಅಷ್ಟೇ. ವೀಕ್ಷಕರೇ, ಇದು ಇವತ್ತಿನ ಹಸಪ ಟೈಮ್ ವಿಶೇಷ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಹಸಪ ಟೈಮ್ಸ್ ಅನ್ನು ನೋಡುತ್ತೀರಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಶೇರ್ ಮಾಡುವ ಮೂಲಕ ನಿಮ್ಮವರಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.